ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮಳೆಯ ಅಬ್ಬರ ರಾಜಧಾನಿಯಲ್ಲಿ ಭಾರಿ ದುರಂತಗಳು ನಡೀತಾ ಇದೆ. ಪೌರಿಂಗ್ ಆಸ್ಪತ್ರೆ ಬಳಿ ಸಾವಿನ ರಣಕೇಕೆ. ಈಗಾಗಲೇ ಹೇಳ್ತಾ ಇದ್ವಿ, ಗೋಡೆ ಕುಸಿದು 8 ಜನ ದುರ್ಮರಣ ಹೊಂದಿದ್ದಾರೆ ಅಂತ. ಕಾರ್ಯಾಚರಣೆ ಒಂದ್ ಕಡೆ ಸಾಗ್ತಾ ಇದೆ ಭರದಿಂದ. ಸ್ಥಳಕ್ಕೆ ಸಿಎಂ ಡಿಸಿಎಂ ಕಮಿಷನರ್ ದೌಡಾಯಿಸಿದ್ದಾರೆ. ಆಗ್ಲೇ ನೋಡಿದ್ವಿ ಬ್ರೇಕಿಂಗ್ ನನ್ನ. ಇದೇ ಸುದ್ದಿ. ಪೌರಿಂಗ್ ಆಸ್ಪತ್ರೆ ಗೋಡೆ ಕುಸಿದು 8 ಜನ ದುರ್ಮರಣವನ್ನ ಹೊಂದಿದ್ದಾರೆ. ಸ್ಥಳಕ್ಕೆ ಸಿಎಂ ಡಿಸಿಎಂ ದೌಡಾಯಿಸಿದ್ದಾರೆ. ಎಲ್ಲೆಡೆ ಕೂಡ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಈಗ ಏನು ಸಾಯಂಕಾಲ ಸುರಿತದ ಸತತವಾಗಿ 2 ಗಂಟೆಯ ಕಾಲ ನಿರಂತರವಾಗಿ ಬಿರುಗಾಳಿ ಸಹಿತ ಮಳೆ. ಎಂತ ಬಿರುಗಾಳಿ ಅಂತ ಅಂದ್ರೆ ಇಡೀ ಬೆಂಗಳೂರೆಲ್ಲ ಮೊದಲಿಗೆ ನಾವು ಗಮನಿಸಿದಾಗ ಇಡೀ ಬೆಂಗಳೂರು ತುಂಬೆಲ್ಲ ಧೂಳು ಆವರಿಸಿಕೊಂಡು ಒಂದು ರೀತಿಯಾಗಿ ಬಿರುಗಾಳಿ ಸೃಷ್ಟಿಯಾಗುತ್ತೆ. ನಂತರ ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆದ್ಮೇಲೆ ಕೆಲವೊಂದು ಭಾಗಗಳಲ್ಲಿ ಆಲಿಕಲ್ಲು ಮಳೆ ಸ್ಟಾರ್ಟ್ ಆಯಿತು. ಹಾಗೆ ಒಂದೊಂದು ದುರಂತಗಳು ಸಂಭವಿಸ್ತಾ ಇದ್ದಾವೆ. ಒಂದೆಡೆ ರಸ್ತೆಗಳಲ್ಲಿ ಗಿಡ ಮರಗಳು ನೆಲಕ್ಕೆ ಉರುಳಿ ಅಲ್ಲೊಂದು ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದೆ. ಇದೀಗ ಪೌರಿಂಗ್ ಆಸ್ಪತ್ರೆಯಲ್ಲ ಗೋಡೆ ಕುಸಿದು ಬಿದ್ದು ಅಲ್ಲೂ ಸಹಿತ ಸಾವು ನೋವುಗಳು ಸಂಭವಿಸಿರುವಂತದ್ದು. 8 ಜನ ದುರ್ಮರಣವನ್ನ ಹೊಂದಿದ್ದಾರೆ. 3 ಮಕ್ಕಳು ಸೇರಿದಂತೆ 8 ಜನ ದುರ್ಮರಣ. ಸಾವಿನ ರಣಕೇಕೆ ಹೊಡಿತಾ ಇದೆ ಪೌರಿಂಗ್ ಆಸ್ಪತ್ರೆಯ ಬಳಿ. ಬಿಸಿಲಿನ ಬೇಗೆಗೆ ಜನ ತತ್ತರಿಸೋಗಿದ್ರು. ಹೇಗೋ ಮಳೆ ಸುರಿತಾ ಇದೆಯಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಏನು ಸಾಯಂಕಾಲ ಮಳೆ ಆರಂಭ ಆಗುತ್ತಲ್ಲ, ಒಂದು ರೀತಿಯಲ್ಲಿ ಎಲ್ಲ ಜನಗಳ ಮುಖದಲ್ಲಿ ಒಂದು ರೀತಿಯಾದಂಥ ಮಂದಹಾಸ ಮೂಡ್ತಾ ಇತ್ತು. ಮಳೆ ಬಂತಪ್ಪ, ಈ ಬಿಸಿಲಿಗೆ ಸಾಕ ಹೋಗ್ಬಿಟ್ಟಿದೆ ಅನ್ನುವಂಥ ರೀತಿಯಲ್ಲಿ. ಬಟ್ ಈ ಮಳೆ ಇಷ್ಟೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡುತ್ತೆ ಅಂತ ಯಾರು ಸಹಿತ ಊಹಿಸ್ಕೊಂಡಿರ್ಲಿಲ್ಲ. ಸಾವಿನ ರಣಕೇಕೆ ಹೊಡಿತಾ ಇದೆ.